ಜನ ಆದ್ರೆ ಮಾಡಿದ್ದೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಗಣಿಗ ರವಿ ವಿರುದ್ಧ ಬೀದಿಗಿಳಿದ ಬಂಜಾರ ಸಮುದಾಯ ಬೀದಿಗಿಳಿದು ಪ್ರತಿಭಟನೆ. ಬಂಜಾರ ಸಮುದಾಯದ ನಿವೇಶನದಲ್ಲಿ ಅಕ್ರಮ ಆರೋಪ. ಬಿಟಿ ಲಲಿತ್ ನಾಯಕ್ ನೇತೃತ್ವದಲ್ಲಿ ಬೃಹತ್ ಹೋರಾಟ. ಮಂಡ್ಯದ ಬಿಟಿ ಲಲಿತಾ ನಾಯಕ್ ಬಡಾವಣೆಯಲ್ಲಿನ ಜಾಗ ಅದು. ಬಂಜಾರ ಲಂಬಾಣಿ ಸಮುದಾಯದ ಜನ ನಿರಾಶ್ರಿತರಿಗೆ ಅನ್ಯಾಯ. ಶಾಸಕ ರವಿ ಗಣಿಗ ಲಂಚ ಪಡೆದು ಮೋಸ ಮಾಡಿದ್ದಾರೆಂದ ಆರೋಪ. ರವಿ ಗಣಿಗ ವಿರುದ್ಧ ಲಂಬಾಣಿ ಸಮುದಾಯದ ಜನಾಕ್ರೋಶ. ಕೈ ಶಾಸಕನ ವಿರುದ್ಧ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ವಾಗ್ದಾಳಿ. ರಾಜ್ಯ ಬಂಜಾರ ಲಂಬಾಣಿ ನಿರಾಶ್ರಿತರ ಸಂಘದ ಸದಸ್ಯರು ಕೂಡ ಆ ಪ್ರತಿಭಟನೆಗೆ ಸಾಥ್ ಕೊಟ್ಟರು. ಮಣತಿನ ಕೆಲಸ ಅಲ್ವಾ ಇದು? ಶಾಸಕ ಗಣಿಗ ರವಿ ವಿರುದ್ಧ ಕೇಳಿ ಬಂದಿರೋ ಆರೋಪ. ಈ ಆರೋಪ ಇದೆಯಲ್ಲ ನೋಡಿ, ಒಬ್ರು ಶಾಸಕರು ಅಂದಾಗ ಅಭಿವೃದ್ಧಿ ವಿಚಾರದಲ್ಲಿ ವಿವಾದಕ್ಕೊಳಗಾಗಬೇಕು. ಅವ್ನು 4 ಮೋರಿ ತೋಡಿಸೋನು, ನಾನು 5 ಮೋರಿ ತೋಡಿಸ್ತೀನಿ ಅಂತೇಳಿ ಈ ಅಭಿವೃದ್ಧಿ ವಿಚಾರದಲ್ಲಿ ವಿವಾದಕ್ಕೊಳಗಾಗಬೇಕಾದ್ರೆ ಈ ತರಹದ ವಿಚಾರದಲ್ಲಿ ನಿಜಕ್ಕೂ ಅಪಾಯ. ನಿಮ್ಮಪ್ಪನ ಮನೆಯಿಂದ ತಂದಿದ್ದಾರೆ ಮೇಡಮ್ ಇಂದ 1000 ಜನ ನಿಂತಿದ್ದಾರೆ, ಸಾಕಷ್ಟೇ. ಸಮುದಾಯದ ಕಿಚ್ಚಿದೆಯಲ್ಲ, ಆ ಕಿಚ್ಚು ಶಾಪ ಆದೀತು. ಆ ಸಮುದಾಯದ ಸಾವಿರಾರು ಜನ ಬಿಟಿ ಲಲಿತ್ ನಾಯಕ್ ಅವರ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಇಡೀ ಶಾಪ ಹಾಕ್ತಿದ್ರು. ಜನಪ್ರತಿನಿಧಿಗಳಿಗೆ ಜನರಿಂದ ವ್ಯಕ್ತವಾಗುವ ಆಶೀರ್ವಾದ ಅವರ ಗೆಲುವಾದೀತು, ಆದರೆ ಶಾಪ ರಾಜಕೀಯ ಅವಸಾನ ಆದೀತು. ರಾಜಕೀಯ ಅವಸಾನ ಅದು. ಈ ತರಹದ್ದೊಂದು ಕಳಂಕ ಕೇಳಿ ಬಂದಿದೆ. ಈ ತರಹದ್ದೊಂದು ಕಳಂಕವನ್ನು ಮೆತ್ಕೊಂಡು ಕ್ಲಾರಿಟಿ ಕೊಡೋದು ಅದು ಹೆಂಗೆ ನಡೆದಾಡ್ತೀರಿ? ನಿಮ್ಮ ಆತ್ಮಾಭಿಮಾನ ಅದಕ್ಕೆ ಒಪ್ಕೊಳ್ಳೋದು ಹೆಂಗೆ? ನಿಮ್ಮ ಸ್ವಾಭಿಮಾನಕ್ಕೆ ಅದು ಅಡ್ಡಿಪಡಿಸೋದಿಲ್ವೇನು? ಈ ತರಹದ್ದೊಂದು ಆರೋಪ, ಈ ತರಹದ್ದೊಂದು ಅಲಿಗೇಷನ್ಗೆ ಸಂಬಂಧಪಟ್ಟ ಹಾಗೆ ಈವರೆಗೂ ರವಿ ಗಣಿಗ ಒಂದು ಮಾತೆತ್ತಿಲ್ಲ. ಒಂದು ಐತಿಹಾಸಿಕ ಅನ್ಯಾಯಕ್ಕೊಳಗಾಗಿರೋ ಸಮುದಾಯಕ್ಕೆ ಸೇರಬೇಕಾಗಿರುವಂತಹ ಜಾಗಕ್ಕೆ, ಆ ಜಾಗದಲ್ಲಿ ಅಕ್ರಮ ಆಗಿದೆ ಎನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರವಿ ಗಣಿಗ ವಿರುದ್ಧ ಕೇಳಿಬಂದಿರೋದು. ಕಾಂಗ್ರೆಸ್ ಸರ್ಕಾರದ ಶಾಸಕರ ವಿರುದ್ಧ ನಿರಂತರವಾಗಿ ಆರೋಪ. ಎಷ್ಟೆಷ್ಟು ಶಾಸಕರು, ಆಡಳಿತಾರೂಢ ಪಕ್ಷ ಅಂದರೆ ಒಂದು ಥರ ಗಾಜಿನ ಮನೆ ಒಳಗಿರೋ ರಾಜಕಾರಣಿಗಳಿದ್ದ ಹಾಗೆ ನೀವೆಲ್ಲೂ ಕೂಡ ಏರಿಳಿತಗಳಾಗದಂತೆ ಸೂಕ್ಷ್ಮತೆಯನ್ನು ಕಾಪಾಡ್ಕೋಬೇಕು. ಅಂಥದ್ರಲ್ಲಿ ರೂಲಿಂಗ್ ಪಾರ್ಟಿಯ MLAಗಳು ದಿನಕ್ಕೊಂದೊಂದು ಆರೋಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿರುವಂತಹ ಸಂದರ್ಭ ಇದು. ಈ ವಿಚಾರದಲ್ಲಿ ರವಿ ಗಣಿಗ ವಿರುದ್ಧವೂ ಕೂಡ ಆರೋಪ ಕೇಳಿಬಂದಿದೆ. ಬಿಟಿ ಲಲಿತ್ ನಾಯಕ್ ಮಾಜಿ ಸಚಿವೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಗಳು ಕೂಡ ಮಂಡ್ಯದಲ್ಲಿ ನಡೆದಿರುವಂತಹದ್ದು. ಸೊ ಈ ಹೋರಾಟದ ಉದ್ದಕ್ಕೂ ಗಣಿಗ ವಿರುದ್ಧ ಆಕ್ರೋಶಗಳು, ಘೋಷಣೆಗಳು ಕೂಡ ಮೊಳಗಿದ್ವು. ಇಡೀ ಬಂಜಾರ ಸಮುದಾಯದ ಮಹಿಳೆಯರು, ವಯೋವೃದ್ಧರು, ವೃದ್ಧೆಯರು, ಮಧ್ಯಮ ವಯಸ್ಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸೊ ರವಿ ಗಣಿಗ ವಿರುದ್ಧ ಘೋಷಣೆಯನ್ನ ಕೂಗುತ್ತಾ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.